ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ದಿನ ನಾನು ಈ ಸುವರ್ಣಹಳ್ಳಿ ಶಾಲೆಯಲ್ಲಿಯೇ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಮಾಡ್ಕೋಬೇಕು ಎಂಬ ಅವರ ಆಶಯದಂತೆ ಈ ದಿನ ಈ ಗ್ರಾಮದ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ರಾಧಾಕೃಷ್ಣ ಅಂಕಲ್, ಉದಯ್ ಸರ್ ಅವರು, ಲೋಕಿ ಸರ್ ಅವರು ಹಾಗೂ ಅವರ ತಮ್ಮ ಶಿಕ್ಷಕರಾದಂತಹ ನಾರಾಯಣ ಸ್ವಾಮಿ ಅಣ್ಣನವರಿಂದ ಈ ಗ್ರಾಮಸ್ಥರಿಂದ ಅವರಿಗೆ ಪ್ರೀತಿಯ ಬೀಳ್ಕೊಡುಗೆ ಜೊತೆ ಸನ್ಮಾನ. ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆಗಸ್ಟ್ 31ರಂದು ವಯೋನಿವೃತ್ತಿಯನ್ನು ಹೊಂದುತ್ತಿರುವ ಅವರ ಹಳೆಯ ಸ್ನೇಹಿತ ಕುಪ್ಪಯ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ರಂಗಪ್ಪ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಶ್ರೀನಿವಾಸರವರು ವೇದಿಕೆಗೆ ಆಗಮಿಸಬೇಕು. ನೃತ್ಯ ಮುಖ್ಯ ಶಿಕ್ಷಕರು ಎಲ್ಲರೂ ಆಗಮಿಸಬೇಕು. ಸುಮಾರು ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ, ಅದರಲ್ಲೂ ಸುವರ್ಣ ಇಲ್ಲಿ ಇದೇ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ 21 ವರ್ಷ ಇದ್ದಾರೆ. ಆದ್ರೂ ಕೂಡ ಸರ್ಕಾರದ ನಿಯಮದಂತೆ ವಯೋನಿವೃತ್ತಿ ಆಗ್ಲೇಬೇಕು. ಆದ್ರೂ ಕೂಡ ಅವರ ಒಂದು ಸೇವೆ, ಅವರ ಒಂದು ಬದ್ಧತೆ ಅದು ಇವತ್ತು ಸುಂದರಪಾಳ್ಯ ಸರ್ಕಾರದಲ್ಲಿ ಪ್ರತಿ ಶಾಲೆಯಲ್ಲಿ, ಕೆಜೆಪ್ ತಾಲೂಕಿನಲ್ಲಿ ಕೂಡ ಪ್ರತಿ ಶಿಕ್ಷಕರಲ್ಲಿ ಕೂಡ ಮನ ಮುಟ್ಟುವಂತಹ ಒಂದು ಸೇವೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಏನು ಅವರ ಒಂದು ಗಳಿಗೆಯಲ್ಲಿ ಬೆಳೆದಂತಹ ಮಕ್ಕಳು ಇವತ್ತು ಸುಮಾರಷ್ಟು ಒಳ್ಳೆಯ ಕ್ಷೇತ್ರಗಳಲ್ಲಿ ದುಡಿತಾ ಇರತಕ್ಕಂತಹ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಆಗಿದ್ದಾರೆ ಅಂತ ಮಾಹಿತಿ ಬೆಳಗ್ಗೆಯಿಂದ ಕೂಡ ಸುಮಾರಷ್ಟು ಜನ ತಿಳಿಸ್ಕೊಂಡಿದ್ದಾರೆ. ಹಾಗಾಗಿ ಏನು ವಯೋನಿವೃತ್ತಿ ಅಂತ ಹೇಳಿದ್ರೆ ಶ್ರೀರಾಮಣ್ಣ ಅವರಿಗೆ ಭಗವಂತ ಎಲ್ಲ ರೀತಿಯಾದಂತಹ ಸಕಲ ಸೌಕರ್ಯಗಳನ್ನ, ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ನಮ್ಮ ಕೆಜೆಪ್ ತಾಲೂಕಿನ ನೌಕರರ ಸಂಘ, ಶಿಕ್ಷಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಪರವಾಗಿ ಭಗವಂತನಲ್ಲಿ ಕೋರಿಕೊಳ್ತಾ ನಾನು ಮಾತನಾಡ. ಈ ಕಾರ್ಯಕ್ರಮ ನಮ್ಮ ಶ್ರೀರಾಮಣ್ಣ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಅವರ ಜೊತೆಯಲ್ಲಿ ನಾನು ಹೆಚ್ಚಾಗಿ ಅವರ ನನ್ನ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ 2018ರಲ್ಲಿ. ಆದ್ರೆ ನಾನು ಇಲ್ಲಿ ದೂರ ಆಗುತ್ತೆ ಅಂದ್ಬಿಟ್ಟು ನಾನು ಮುಷ್ಟಿ ತಗೊಂಡೆ. ಸೋಮಶೇಖರ್ ನಮ್ಮ ಹಿಂದೆ ಇರ್ತಕ್ಕಂಥ ಸೋಮಶೇಖರ್ ಅವರು ಇಲ್ಲಿ ಹೆಚ್ಚಾಗಿ ತಗೊಂಡು. ಆದ್ರೆ ನನ್ನ ಶ್ರೀರಾಮಣ್ಣ ಎಲ್ಲರ ಬಗ್ಗೆ ಗೊತ್ತಿದ್ದು ಶ್ರೀರಾಮಣ್ಣ ಯಾವ ಕೆಲಸ ಮಾಡ್ತಾನೆ ಏನು ಅಂತಕ್ಕಂಥ ಒಂದು ಇದರಲ್ಲಿ. ಆದ್ರೆ ಶ್ರೀರಾಮಣ್ಣ ಅವ್ರ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ಆಗದೆ ಇದ್ರು ಸಹ ಅವರ ಒಂದು ಸಲಹೆ ಸೂಚನೆಗಳು ನಮಗೆ ಅವಾಗ ಮುಟ್ತಾ ಇತ್ತು. ನಾವು ತರಬೇತಿಗಳಲ್ಲಿ ಬಂಗಾರಪೇಟೆಯಲ್ಲಿ ಸೇರಿದಾಗ ಈ ರೀತಿ ಇರಬೇಕು, ಹೆಚ್ಚಮಾದವರು ಈ ರೀತಿ ನಡ್ಕೋಬೇಕು, ನಾವು ಅಷ್ಟೆಂಟ್ ಆದ್ರೆ ಈ ರೀತಿ ನಡ್ಕೋಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನ ನಮಗೆ ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಶ್ರೀರಾಮಣ್ಣ ಅವರವನ್ನು ಸಹಕಾರ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಯಾಕಪ್ಪ ಗಂಗೋಡೆಯಲ್ಲಿ ನೀನು ಹಿರಿಯರ್ ಆಗ್ತಕ್ಕಂಥದ್ದು, ಇಲ್ಲಿ ಯಾಕಪ್ಪ ನೀನು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂತೀಯ ಅಂತ ಕೇಳಿದಾಗ, ಅಯ್ಯೋ ಹಂಗಾಗಿ ನಿಮ್ಗೆ ಗೊತ್ತಿಲ್ಲ, ನಾನು 27 ವರ್ಷ ಸರ್ವಿಸ್ ಮಾಡಿ ಒಂದು ಹೆಸರು ಗಳಿಸಿರ್ತಕ್ಕಂಥ ಸ್ಥಾನ, ನಾನು ಗಳಿಸಿರ್ತಕ್ಕಂಥ ಹುದ್ದೆಯಲ್ಲಿ ನಾನು ಒಂದು ಒಳ್ಳೆಯ ಒಂದು ಹೆಸರು ಪಡೆದಿರ್ತಕ್ಕಂಥ ಜಾಗ ಅಂತಂದಿದ್ರೆ ಸುವರ್ಣಹಳ್ಳಿ ಮಾತ್ರ. ನಾನು ಏನೋ ಒಂದು ಇದಕ್ಕೆ ಹೆಚ್ಚುವರಿಯಾಗಿ ಹೋದೆ ಅಷ್ಟೇ. ಆದ್ರೆ ನನಗೆ ಈ ಒಂದು ಸುವರ್ಣಹಳ್ಳಿನೇ ನನಗೆ ತಾಯಿ ತಂದೆ ಸಮಾನ ಅಂತಕ್ಕಂಥ ಒಂದು ಗೌರವ ಇದ್ದಂಗೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ವ್ಯಕ್ತಿ ಅಂದ್ರೆ ಶ್ರೀರಾಮಣ್ಣ. ಆದ್ರೆ ಇವತ್ತು ನಿಜವಾಗಿ ಖುಷಿ ಆಗುತ್ತೆ. ಅವರು ಆದ್ರೆ ನಾವು ಬೇರೆ ಬಂದು ಕಾರ್ಯಕ್ರಮದಲ್ಲಿ ಮೊದಲೇ ಆಸಕ್ತರಾಗಿ ನಾವೆಲ್ಲರೂ ಸೇರಿದ್ರೆ ನಿಜವಾಗಿ ಖುಷಿ ಆಗ್ತಾ ಇತ್ತು. ಆದ್ರೆ ಈ ಶಾಲೆ ಮುಗಿಸ್ಕೊಂಡು ನಾನು ಹೇಳಿದಂಗೆ ಎಲ್ಲ 2 ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದು ತಡವಾಯ್ತು, ಸಾರಿ ಹೇಳ್ತಾ. ಆದ್ರೆ ಅಣ್ಣವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಐಶ್ವರ್ಯ ಅಂತೂ ಇದೆ, ಬೇಕಾದಷ್ಟಿದೆ, ಹೇಳೋಷ್ಟಿಲ್ಲ. ಆರೋಗ್ಯ ಚೆನ್ನಾಗಿದೆ, ಇವತ್ತು ಚೆನ್ನಾಗಿದೆ. ಆದ್ರೆ ನಿಜವಾಗಿ ಹೇಳ್ತೀನಿ, ಅವರಲ್ಲಿರ್ತಕ್ಕಂಥ ಗುಣ ಹೆಂಡತಿಯನ್ನ ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥ ನಾವೇನಿದ್ದೀವಿ ಹಿರಿಯರ ಒಂದು ಮಾರ್ಗದರ್ಶನ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ನಮ್ಮ ಶ್ರೀರಾಮನ ಹೆಸರಿನಲ್ಲಿರ್ತಕ್ಕಂಥ ಭೀಮ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವರು ಶ್ರೀರಾಮನೇ ಹೆಸರಿನಲ್ಲಿ ಅಷ್ಟೇ, ಆದ್ರೆ ನೋಡ್ಲಿಕ್ಕೆ ಭೀಮನ್ ತರ ಇದ್ದಾರೆ. ಕೊಟ್ರೆ ಇನ್ನ ಒಂದು 10 ವರ್ಷ ಸರ್ವಿಸ್ ಕೂಡ ಮಾಡ್ತಾರೆ. ಸೊ ಅಷ್ಟು ಗಟ್ಟಿಯಾಗಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ನೋಡಿ. ಆರೋಗ್ಯಕ್ಕಿಂತ ಮಿಗಿಲಾದದ್ದು ಬೇರೆ ಏನೂ ಇಲ್ಲ. ಎಲ್ಲ ಇಂದು ಆರೋಗ್ಯ ಇಲ್ಲ ಅಂದ್ರೆ ಎಲ್ಲನೂ ಕಳ್ಕೊಂಡಾಗೆ. ಸೊ ಹಾಗಾಗಿ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಅಂತೇಳಿ. ಮತ್ತೆ ಅವರು ಉತ್ತಮ ಶಿಕ್ಷಕ ಅಂತ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮನೇ ಅದಕ್ಕೆ ಅದು ಹೇಳ್ತಾ ಇದೆ. ಯಾಕಂದ್ರೆ ಇಷ್ಟು ಜನರನ್ನ ಸಂಪಾದನೆ ಮಾಡ್ತಕ್ಕಂಥದ್ದು, ಇಷ್ಟು ಹೊತ್ತು ಕಾರ್ಯಕ್ರಮ, ಇನ್ನೇನು ಮುಂದುವರೆದ ಸಮಯ ಬಂದ್ರು ಕೂಡ ಇಷ್ಟು ಜನ ವೇದಿಕೆಯಲ್ಲಿ, ಇಷ್ಟು ಜನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅಷ್ಟು ಜನ ಅವ್ರಿಗೆ ಶಿಷ್ಯರು ಮತ್ತೆ ಒಳ್ಳೆ ಸ್ನೇಹಿತರು, ಒಳ್ಳೆ
ಆತ್ಮೀಯರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಹೇಳ್ತಾರೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಇದೇ ತರ ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗಾಗಿ ಅವರು ಉತ್ತಮ ಶಿಕ್ಷಕರು. ಮತ್ತೆ ಸುವರ್ಣಹಳ್ಳಿ ನಾನು ಇಲ್ಲಿ ಬಂದಷ್ಟು ಕಾರ್ಯಕ್ರಮ ಬಹುಶಃ ಇನ್ನೆಲ್ಲೂ ಅಷ್ಟು ಹೋಗಿಲ್ಲ ನಾನು. ಅಷ್ಟು ಕಾರ್ಯಕ್ರಮದಲ್ಲಿ ನಡೀತಾ ಇರ್ತಾರೆ, ಅಷ್ಟು ಕಾರ್ಯಕ್ರಮದಲ್ಲಿ ಕರ್ಸ್ಕೊಂತಾ ಇರ್ತಾರೆ, ಅವರು ಮಾಡ್ತಾ ಇರ್ತಾರೆ. ಶ್ರೀನಿವಾಸನವರು ಸರ್ ಅವರ ಹಾಗೂ ಎಲ್ಲ ನಮ್ಮ ನೌಕರ ಸಂಘರು ಮತ್ತೆ ಶಿಕ್ಷಕರ ಸಂಘ ಎಲ್ಲ ನೌಕರರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಈ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಈ ಊರಿನ ಗ್ರಾಮಸ್ಥರೇ ಮಕ್ಕಳೇ, ಈ ಒಂದು ಶ್ರೀರಾಮಪ್ಪ ನಾವು ಒಟ್ಟಿಗೆ ಇದ್ದರು. ಯಾಕೆಂತ ಹೇಳಿದ್ರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾತೇನಹಳ್ಳಿಗೆ ಫಸ್ಟ್ ಅಪಾಯಿಂಟ್ ಆಯಿತು. ಅದಾದ್ಮೇಲೆ 97ರಲ್ಲಿ CRP ಆಗಿ 3 ಕ್ಲಸ್ಟರ್ಗಳು ಇವಾಗ ಯಾವ ಈ 3 ಕ್ಲಸ್ಟರ್ ರಾಮಸಾಗರ NG ಊಟೂರು ಸುಂದರಪಾಳ್ಯ ಕ್ಲಸ್ಟರ್ 3 ಕ್ಲಸ್ಟರ್ಗಳು ಒಂದೇ CRC ಆಗಿತ್ತು. ಆಗ CRC ಆಗಿದ್ದಾಗ ಸರ್ಕಾರಿ ಇದೇ ಶಾಲೆಯಲ್ಲಿ ಶ್ರೀರಾಮಪ್ಪ ಅವರು ಕೆಲಸ ಮಾಡ್ತಾ ಇದ್ರು. ನಮಗೆ ಬಹಳ ಒಡನಾಟ ಇತ್ತು. ನಾನು ಇದು ಅವ್ರ ಅನಸಾಗರ ಒಂದು ವಿಶ್ವಾಸ ಚಿಕ್ಕ ಹುಡುಗರಾಗಿದ್ದಾಗ ನಾವು ಒಳ್ಳೆ ಸ್ನೇಹ ಸಂಬಂಧದಿಂದ ಬೆಳೆದಂತಹ ನಾವು ಮತ್ತೆ ಶಿಕ್ಷಕರಲ್ಲಿ ಬಹಳ ಆಸಕ್ತಿಯಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ಸುಂದರಪಾಳ್ಯ CRCಯಲ್ಲಿ ಕೂಡ ಬಹಳ ಆಸಕ್ತಿಯಿಂದ ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನ ಮುಂದಾಟವನ್ನು ವಹಿಸಿ ಮಾಡ್ತಾ ಇದ್ದರು. ಅವರ ಇವತ್ತು ಬೇರೆ ವ್ಯಕ್ತಿ ಈ ಒಂದು ಶಾಲೆಯಲ್ಲಿ ಸುಮಾರು 21 ವರ್ಷಗಳ ಕಾಲ ನಾನು CRC ಆಗಿದ್ದ ಕೂಡ ಒಂದು 6-7 ವರ್ಷ ಇದೇ ಶಾಲೆಯಲ್ಲಿ ಒಳ್ಳಾಟ ಇತ್ತು. ಒಳ್ಳೆಯ ಒಂದು ವ್ಯಕ್ತಿ. ಅವರಿಗೆ ನಮ್ಮ ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲರೂ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಅಷ್ಟೇ ಒಳ್ಳೆ ಶಿಕ್ಷಕರು. ಸೊ ಶ್ರೀರಾಮಪ್ಪ ಸರ್ ಅವ್ರು ಹೋದಾಗಲೂ ಅಷ್ಟೇ, ಸರ್ ಒಳ್ಳೆ ಟೀಚರು. ನಮ್ಗೆ ಅವ್ರು XSL ಬಹುಶಃ ಹೋಗಿದ್ದಿಲ್ಲ, XS ಟೀಚರ್ ಆಗಿ ಗಂಧಗಳಿಗೆ ಅವ್ರು ಹೋಗಕ್ಕೆ ಇಷ್ಟ ಆಗಲಿಲ್ಲ. ಇವತ್ತು ಇಲ್ಲೇ ರಿಟೈರ್ಡ್ ಇಲ್ಲಿ ಬಂದಾಗ ಮಾಡ್ಕೊಂಡ್ರೆ ಅವ್ರಿಗೆ ಈ ಶಾಲೆ ಎಷ್ಟು ಇಷ್ಟ ಅನ್ನೋದು ಅರ್ಥ ಆಗ್ತದೆ ನಮ್ಗೆ. ಸೊ ಹಾಗೆ ಒಳ್ಳೆ ಶಿಷ್ಯ ಕೋಟಿಯನ್ನ ಸಂಪಾದನೆ ಮಾಡಿದ್ದಾರೆ. ಆ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪ ಆಗಿದ್ದಾರೆ. ಅವರೆಲ್ಲರ ಅವರ ಜೀವನ ಏನು ಉಜ್ವಲಗೊಳಿಸಿದೆ ಅಂತ ನಿಮಗೆ ನಿಮ್ಮ ನಿವೃತ್ತಿ ಜೀವನ ಕೂಡ ಉಜ್ವಲವಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿವೃತ್ತಿ ಆಗ್ತಾ ಇರ್ತಕ್ಕಂಥ ತಮ್ಮ ಮುಂದಿನ ಜೀವನ ಉಜ್ವಲವಾಗಿರ್ಲಿ, ಮತ್ತೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಿ. ಭಗವಂತ ನಿಮ್ಗೆ ಎಲ್ಲವನ್ನ ಕರುಣಿಸಲಿ. ನಿಮ್ಮ ಕುಟುಂಬಸ್ಥರ ಜೊತೆ ಇನ್ನು ಮುಂದೆ ಹೆಚ್ಚು ಸಮಯದ ಕಳೀಲಿಕ್ಕೆ ಅವಕಾಶ ಸಿಗ್ತದೆ, ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಕಳೀಲಿಕ್ಕೆ. ಸೊ ನಾನು ಅವರ ಕುಟುಂಬದಲ್ಲೂ ಮನವಿ ಮಾಡೋದಿಷ್ಟೇ, ಇಷ್ಟು ವರ್ಷಗಳ ಕಾಲ ಅವರು ಸೇವೆಯನ್ನ ಮಾಡಿ ಇವತ್ತು ನಿವೃತ್ತರಾಗಿ ನಿಮ್ ಜೊತೆ ಕಂಪ್ಲೀಟ್ ಆಗಿರ್ತಾರೆ. ಸೊ ಅವ್ರಿಗೆ ಎಲ್ಲೋ ಮನಸ್ಸಿಗೆ ನೋವಾದಂತೆ ಅವ್ರ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳಿ. ಅವ್ರಿಗೆಲ್ಲೂ ಏನೋ ಕೊರತೆ ಆಗದಾಗೆ ನಿಮ್ಮ ಅದೇ ತರ ನೋಡ್ಕೊಳ್ಳಿ ಅಂತ ಅವರ ಕುಟುಂಬದವರಲ್ಲಿ ನಾನು ಮನವಿ ಮಾಡ್ತಾ, ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಹಿರಿಯರಾಗಿರ್ತಕ್ಕಂಥ ಅವರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಬಹುಶಃ ನಾವೆಲ್ಲ ಕಿರಿಯರೇ ಇದ್ದೀವಿ ಅಂತ ಒಂದು ಸಂಘಟಕರು ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಶ್ರೀರಾಮಣ್ಣವರೇ, ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ನರಸಿಂಹಮೂರ್ತಿ ಸರ್ ಅವರೇ, ನಮ್ಮ ಶ್ರೀರಾಮಯ್ಯ ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಯಾವುದೋ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಈ ಸರ್ಕಲ್ನಲ್ಲಿ ಅವರು ಹೇಳಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂತಾ ಇದ್ವಿ. ಹಣ ಬೇಡಣ ಈಗ ಮಾಡೋದ್ರೆ ಇಲ್ಲ, ಇದು ಮಾಡಲೇಬೇಕು. ಯಾವುದೋ ಒಂದು ಊಟದ ವಿಷಯದಲ್ಲಾಗಲಿ ಕಾರ್ಯಕ್ರಮ ವಿಷಯದಾಗಲಿ ನಾವು ಸುಂದರಪಾಳ್ಯ ಸರ್ಕಾರದವರು ಮಾದರಿ ಆಗಿರ್ಬೇಕು ಶ್ರೀನಿವಾಸ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ನಿಂತು ನಾವೆಲ್ಲ ಕೂಡ 1,500 ಹಾಕಿದ್ರೆ ಅವರು ನಾನು 5,000 ಹಾಕ್ತೀನಿ 10,000 ಹಾಕ್ತೀನಿ ಅಂತ ಒಂದು ಮನೋಭಾವನೆ ಇಟ್ಕೊಂಡ ನಮ್ಮೆಲ್ಲರ ಜೊತೆಲಿ ಸುಮಾರು ವರ್ಷಗಳ ಕಾಲ ನಮ್ಮ ಜೊತೆಲಿದ್ದರು. ನಿಜವಾಗ್ಲೂ ಕೂಡ ಅಂತ ಒಂದು ಶಿಕ್ಷಕರು ಇವತ್ತು ನಮ್ಮ ಸರ್ಕಾರದಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಆದರೂ ಕೂಡ ನಾವು ಅವರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಈ ವಿಷಯದಲ್ಲಿ ಅವರನ್ನು ನಾವು ಕಡೆಗಣಿಸೋದಿಲ್ಲ. ದಯವಿಟ್ಟು ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬರಬೇಕು. ಮತ್ತೆ ಅವರು ನಿಜವಾಗ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳನ್ನ ಈ ಒಂದು ನೋಡಿ ಹೇಳ್ಬೇಕಾದ್ರೆ ಗಂಧೋಡಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀಬೇಕಾಯಿತು. ಆದ್ರೂ ಕೂಡ ಯಾಕೆ ಸುವರ್ಣಹಳ್ಳಿ ಶಾಲೆ ಅಂದ್ರೆ ಸುವರ್ಣಹಳ್ಳಿ ಶಾಲೆ ಒಂಥರ ಅವ್ರಿಗೆ ತವರು ಮನೆ ಇದ್ದಂಗೆ. ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಅನೇಕ ಕೆಲಸಗಳಿಗೆ ಸೇರಿಸಿರುವಂತ ಒಂದು ಮನೋಭಾವನೆ ಅಂತ ಒಂದು ವೃತ್ತಿಯನ್ನು ಇಟ್ಕೊಂಡಿರೋರು. ನಿಜವಾಗ್ಲೂ ಕೂಡ ನಮ್ಮ ಶ್ರೀರಾಮಣ್ಣ ಅವರು ಯಾವ ಊಟದ ವಿಷಯದಲ್ಲಾದ್ರೆ ತುಂಬಾ ಇದು ನಾವೇನಾದ್ರೂ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹಣ ಬೇಡ ಅಂದ್ರೆ ಇಲ್ಲ ನಾನ್ ವೆಜ್ ಆಗ್ಬೇಕು ಅಂತಾರೆ, ನಾನ್ ವೆಜ್ ಆಗ್ಬೇಕಂತಾರೆ. ಈ ಒಂದು ಕಾರ್ಯಕ್ರಮ ಕೂಡ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಕಾರಣಾಂತರಗಳಿಂದ
ವಿರುದ್ಧ ಸರ್ಕಾರ ಆದೇಶದಿಂದ ಅದೇ ರೀತಿ ಮಾಡಬಾರ್ದು ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ಒತ್ತಾಯ ಮಾಡಿ ಬೇಡ ಸರ್ ದಯವಿಟ್ಟು ಬೇಡ ಅಂತೇಳಿ ನಾವು ಹೇಳಿದ್ವು. ಆದ್ರೂ ಕೂಡ ಅವರು ಮುಂದಿನ ನಾಳೆ ಏನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಊಟ ಹಾಕೋದ್ರಲ್ಲಿ ಅನ್ನದಾತ ಪ್ರಭು ಅವರು ಮಕ್ಕಳಿಗಾಗ್ಲಿ ಯಾವುದೇ ರೀತಿಯಾದಂತ ವಿಶೇಷವಾದ ಊಟಗಳನ್ನು ಕೂಡ ಅವ್ರು ಹಾಕಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಕೂಡ ಇಲ್ಲಿರುವಂತಹ ಶಿಕ್ಷಕರು ಅವರ ಒಂದು ಮಾರ್ಗದರ್ಶನವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ. ಮತ್ತೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂತ ಮಂಜುಳಮ್ಮ ಮೇಡಮ್ ಅವರು ಕೂಡ ನಿಜವಾಗ್ಲೂ ಕೂಡ ಮಂಜುಳಮ್ಮ ಮೇಡಮ್ ಅವರು ಒಂದು ವಾರದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಸರ್ ಕಾರ್ಯಕ್ರಮಕ್ಕೆ ಬರಬೇಕು ಸರ್ ಮೇಡಮ್ ಅವ್ರು ಫೋನ್ ಮಾಡಿ ಹೇಳಿದ್ರು. ಅವರಲ್ಲ ಸರ್ ನಮ್ಮ ಶಾಲೆ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಬರಬೇಕು ಅಂತೇಳಿ ತಾಲೂಕಿನಲ್ಲಿರುವಂತಹ ಎಲ್ಲಾ ಶಿಕ್ಷಕರಿಗೂ ಮತ್ತು ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಅವರು ಶ್ರಮ ಪಟ್ಟಿದ್ದಾರೆ. ಮತ್ತು ಈ ಶಾಲೆಯ ಶಿಕ್ಷಕರು ನಿಜವಾಗ್ಲೂ ಕೂಡ ಯಾರು ಕೂಡ ಮಾಡೋದಿಲ್ಲ. ಈ ಶಾಲೆಯನ್ನು ಬಿಟ್ಟು ಹೋದ್ಮೇಲೆ ಅಷ್ಟು ಯಾರೋ ಏನೋ ಬಿಡಪ್ಪ ಅಂತಾರೆ. ಆದ್ರೂ ಕೂಡ ಇದು ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು, ಯಶಸ್ಸನ್ನು ಕಾಣಬೇಕು ಅಂತ ಹೇಳ್ಬಿಟ್ಟು ಇವರು ವಾರದಿಂದ ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿ ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಅವರು ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಮ್ಮ ಸರ್ಕಾರ ಪರವಾಗಿ ಮತ್ತು ಎಲ್ಲಾ ವೃಂದ ಸಂಘಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಬಯಲು ವೃತ್ತಿಯನ್ನ ಪಡೆಯತಕ್ಕಂಥದ್ದು ಸಹಜ. ಇಂಥ ಕಾರ್ಯಕ್ರಮಗಳು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದ್ದೂರಿಯಾಗಿ ಎಲ್ಲ ಸ್ನೇಹಿತರು ಬಂಧು ಬಳಗ ಎಲ್ಲ ಒಂದ್ ಕಡೆ ಸೇರಿ ಕಾರ್ಯಕ್ರಮವನ್ನ ಆಚರಣೆ ಮಾಡತಕ್ಕಂಥದ್ದು. ಬೇರೆ ಇಲಾಖೆಗಳಲ್ಲಿ ಕಚೇರಿಯಲ್ಲಿ ಸಂಜೆ 4:30-5 ಗಂಟೆಗೆ ಸುಮ್ಮನೆ ಒಂದು ಗಾರ್ಮೆಂಟ್ ಮಾಡಿ ಒಂದು ಶಾಲು ಹಾಕಿ ಅವ್ರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಕಡೆ ಬೀಳ್ಕೊಡ್ತಕ್ಕಂಥ ಸಂಪ್ರದಾಯ. ಆದ್ರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಶಿಕ್ಷಕರು ನಿರಂತರವಾಗಿ ಅವರದೇ ಆದಂತಹ